4:30ಗೆ ಸ್ಟಾರ್ಟ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದರೆ ನಾನೇ ಸ್ವತಃ ಗೃಹ ಮಂತ್ರಿ ಮುಖ್ಯಮಂತ್ರಿ ಹೋಗಿ ಮನವಿಯನ್ನು ಕೊಟ್ಟೆ, ಇದನ್ನು ಬಂದ್ ಮಾಡ್ರಿ, ಮೈಕ್ಗಳನ್ನು ಬಂದ್ ಮಾಡ್ರಿ, ನಾನು ಹೇಳಿದ್ದೀನಂತಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳಿ ಬಂದ್ ಮಾಡಿಸ್ರಿ ಅಂತ ಹೇಳಿದೆ. 15 ದಿನ 1 ತಿಂಗಳು ಕಾಯ್ದೀವಿ, ಏನೂ ಆಗ್ಲಿಲ್ಲ. ಕೊನೆಗೆ ನಾನು ಎಚ್ಚರಿಕೆ ಕೊಟ್ಟೆ, 1 ವಾರದೊಳಗೆ ನೀವೇನಾದ್ರೂ ಮಾಡದೇ ಇದ್ರೆ ನಾವು ಕೂಡ ಬೆಳಗಿನ ಜಾವ 5 ಗಂಟೆಗೆ ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲಾ ದೇವಸ್ಥಾನಗಳ ಮೇಲೆ ನಾವು ಭಜನೆಯನ್ನ, ಹಾಡನ್ನ, ಹನುಮಾನ್ ಚಾಲಿಸಾಯನ್ನ ಹಾಕೋರು ಅಂತ ಹೇಳಿ ಡಿಕ್ಲೇರ್ ಮಾಡಿದೆ. ನಾನೇ ಸ್ವತಃ ಮೈಸೂರಿಗೆ ಬೆಳಗಿನ ಜಾವ ಒಂದು ದೇವಸ್ಥಾನಕ್ಕೆ ಹೋಗಿ 5 ಗಂಟೆಗೆ ಕೂತ್ರೆ ಒಂದು 100 ಜನ ನಾವು ಕೂತ್ಕೊಂಡ್ರೆ ನಮ್ಮ 100 ಜನರನ್ನ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಹಾಕಿ, ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪ್ರತಿಭಟನೆ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ರು. ಯಾರೋ ನಮ್ಮವರು. ಅದನ್ನು ಬಂದ್ ಮಾಡಲಿಲ್ಲ. ನಿಮಗೆ ಅಧಿಕಾರ ಕೊಟ್ಟಿದ್ದೀವಿ, ಯಾಕೆ ಕೊಟ್ಟಿದ್ದೀವಿ? ತಿಂದಾಕ ಶಗಳಿ ತಿನ್ನಕ ಎಂತ ಅನಾಹುತ ನಿಮ್ ಕೈಯಲ್ಲಿ ಇತ್ತಲ್ಲ, ಏನು ಮಾಡಿದ್ರು? ಇವತ್ತಿ ಭ್ರಷ್ಟ ವ್ಯವಸ್ಥೆ, ಇವತ್ತು ಹಿಂದೂ ವಿರೋಧಿ ಸರ್ಕಾರ ಬರಕ್ಕೆ ಇವರೇ ಕಾರಣರು ಅಂತ ನಮ್ಮಂತದ್ದು ಹೇಳ್ತೀವಿ. ಈ ನಳಿನ್ ಕುಮಾರ್ ಕಟೀಲ್ ರಾಜ್ಯ ಅಧ್ಯಕ್ಷರು MP ಪ್ರವೀಣ್ ನೆಟ್ಟಾರ್ ಕೊಲೆ ಆದಂತಹ ಸಮಯದಲ್ಲಿ ಸುನೀಲ್ ಕುಮಾರ್, ಆಮೇಲೆ ಭರತ್ ಶೆಟ್ಟಿ, ಹಿಂಗ್ 3 ಜನ MLA MP ಎಲ್ಲರೂ ಒಂದೇ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಇಡೀ ಕಾರನ್ನೇ ಅಲ್ಲಾಡಿಸ್ಬಿಟ್ರು ಸಿಟ್ಟಿನಿಂದ, ನೋವಿನಿಂದ. ಯಾರು? ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಪ್ರವೀಣ್ ನೆಟ್ಟಾರಿನ ಆ ಶವದ ಮೆರವಣಿಗೆಗೆ ಬಂದಂತ MP ಅವರು ಕಾರನ್ನು ತೂಕಿ ಅವರನ್ನು ಬೆಂಕಿ ಹಚ್ಚೋರಿದ್ರು. ಆಗ್ಲಿಲ್ಲ. ಆಕ್ರೋಶ, ಸಿಟ್ಟು ನೋಡಿ ಎಷ್ಟಿದೆ. ಸುಮ್ಮನೆ ಸ್ಯಾಂಪಲ್ ಹೇಳಿದೆ. ಆದ್ರೆ ಏನ್ ಮಾಡೋದು? ಇವತ್ತು ನಮ್ಗೆ ಅನಿವಾರ್ಯ. ಬಿಜೆಪಿ ಅನಿವಾರ್ಯ, ಮೋದಿ ಅನಿವಾರ್ಯ, ಬೇಕೇ ಬೇಕು. ಅವರಿಲ್ಲದೆ ಸಾಧ್ಯನೇ ಇಲ್ಲ. ಹೇಗಾಗಿದೆ ಅಂತಂದ್ರೆ, ನಾನು ಮೊನ್ನೆ ಒಂದು ಚಾನಲ್ ನಲ್ಲಿ ಹೇಳಿದೆ, ಕುಡುಕ ಗಂಡನ ಮದುವೆ ಆಗ್ಬಿಟ್ಟಿದೆ, ಆ ಗಂಡನ್ ಬಿಡಂಗಿಲ್ಲ, ಕುಡುತವನ್ನು ಬಿಡಿಸ್ಬೇಕು. ಹಾಗೆ ಭ್ರಷ್ಟ ಬಿಜೆಪಿ, ಹಿಂದೂ ವಿರೋಧಿ ಬಿಜೆಪಿಯನ್ನೇ ಸುಧಾರಿಸಬೇಕು, ಇವರನ್ನೇ ತಿದ್ದಬೇಕು, ಇವರನ್ನೇ ಹೀಗೆ ಮಾಡಿ ಅಂತ ಹೇಳಬೇಕು. ಇಲ್ಲಾಂದ್ರೆ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೊಳ್ತೀವಿ ಅಂತ ಹೇಳಬೇಕು. ಇನ್ನೆಲ್ಲೂ ಪ್ರತಿಭಟನೆ ಮಾಡೋದಿಲ್ಲ, ನಿಮ್ಮ ಮನೆ ಮುಂದೆನೆ ನಾವು ಕೂತ್ಕೊಳ್ಳೋರು. ಗೋ ಹತ್ಯೆ ಆಗ್ತಾ ಇದೆ, ನಮ್ಮ ಕಾರ್ಯಕರ್ತರು ಹಿಡಿದಿದ್ದಾರೆ ಪೊಲೀಸ್ ಸ್ಟೇಷನ್ ನಲ್ಲಿ, ನಮ್ಮ ಹುಡುಗರ ಮೇಲೆ ಕೇಸ್ ಹಾಕ್ತಾ ಇದ್ರೆ ಬಿಜೆಪಿ ಅವರು ನೀವೇನ್ ಮಾಡ್ತಾ ಇದ್ರಿ? ಯಾಕೆ ಹೋಗುದಿಲ್ಲ ಅಲ್ಲೇ? ಯಾರನ್ನ ಹಿಡಿತಾ ಇದ್ರಿ? ಯಾರನ್ನ ಅರೆಸ್ಟ್ ಮಾಡಿದಾರೆ? ಯಾಕೆ ಕೇಸ್ ಹಾಕ್ತಾ ಇದ್ರಿ? ಅವರು ಹಸುಗಳನ್ನು ಹಿಡಿದ್ರೆ ಕೇಸ್ ಹಾಕ್ತೀರಿ. ಇವತ್ತು ಗೋ ಹತ್ಯೆ ನಿಷೇಧ ಕಾಯ್ದೆ ಇಲ್ವಾ ಅಂತ ಬಿಜೆಪಿಯ ಒಬ್ಬನು ಹೋಗೋದಲ್ಲಲ್ರಿ. ಹಿಂದೂ ಹುಡುಗಿಯನ್ನ ಪ್ರೀತಿ ಪ್ರೇಮದಿಂದ ಮುಸ್ಲಿಂ ಫಸಾಯಿಸಿ ಲವ್ ಜಿಹಾದ್ ಮಾಡ್ಕೊಂಡು ಹೋರಾಟ ಮಾಡಿ ಹೋಗ್ತಂತ ವ್ಯಕ್ತಿ ನಮ್ಮ ಕಾರ್ಯಕರ್ತರ ಮೇಲೆ ಅಟ್ಯಾಕ್ ಆಗುತ್ತೆ, ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾರೆ. ಅವಾಗ ಬಿಜೆಪಿ ಒಬ್ಬರು ಹೋಗೋದಲ್ರಿ. ಹಾಗಾದ್ರೆ ಬರೇ ನೀವು ಆರಿಸಿ ಬಂದು ಆನಂದವಾಗಿ ತಿಂದು ಉಂಡು ನಿಮ್ಮನ್ನು ಗೆಲ್ಸೋರು ಯಾರು? ನಮ್ಮ ಕಾರ್ಯಕರ್ತರಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ 100,000 ಓಟ್ಗಳನ್ನು ಬದಲಾವಣೆ ಮಾಡುವಂತ ಅವನಲ್ಲಿ ಮಾನಸಿಕತೆ ಇರುತ್ತೆ.